ನಮಸ್ಕಾರ ಸ್ನೇಹಿತರೆ. ಶತ್ರುಗಳಿಗೆ ಪಾಠ ಕಲಿಸುವ 12 ಉಲ್ಟಾ ಮಾರ್ಗಗಳು. ಜೀವನದಲ್ಲಿ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅನ್ನೋದು ಸಾಧ್ಯವಿಲ್ಲ. ಕೆಲವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ನಮ್ಮ ಹಿಂದೆ ಮಾತನಾಡುತ್ತಾರೆ, ಇನ್ನೂ ಕೆಲವರು ನಮ್ಮನ್ನು ಕೆಳಕ್ಕೆ ಎಳೆಯಲು ಪ್ರಯತ್ನಿಸುತ್ತಾರೆ. ಆಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ನನ್ನನ್ನು ನೋಯಿಸಿದವರಿಗೆ ನಾನು ಹೇಗೆ ಪಾಠ ಕಲಿಸಲಿ? ಆದರೆ ಇಂದು ನಾವು ಹೇಳಲಿರುವ ಮಾರ್ಗ ಸ್ವಲ್ಪ ವಿಭಿನ್ನ. ಶತ್ರುಗಳಿಗೆ ಹಾನಿ ಮಾಡುವುದಲ್ಲ, ಜಗಳ ಮಾಡುವುದಲ್ಲ, ಕೆಟ್ಟದ್ದನ್ನು ಬಯಸುವುದೂ ಅಲ್ಲ. ನಿಮ್ಮ ಮೌನ, ನಿಮ್ಮ ಶಾಂತಿ, ನಿಮ್ಮ ಯಶಸ್ಸೇ ಅವರಿಗೆ ಉತ್ತರವಾಗಬೇಕು. ಮೌನವಾಗಿರಿ. ಮೊದಲನೆಯದು, ಪ್ರತಿಯೊಂದು ಮಾತಿಗೂ ಉತ್ತರ ಕೊಡಬೇಕಿಲ್ಲ. ಕೆಲವೊಮ್ಮೆ ನಾವು ಕೊಡುವ ಅತ್ಯುತ್ತಮ ಉತ್ತರವೇ ಮೌನ. ನೀವು ಪ್ರತಿಕ್ರಿಯಿಸದೇ ಇದ್ದಾಗ ನಿಮ್ಮನ್ನು ಕೆಣಕುವವರಿಗೆ ನಿಮ್ಮ ಮೇಲೆ ಇರುವಂತಹ ನಿಯಂತ್ರಣ ಕಡಿಮೆಯಾಗುತ್ತದೆ. ಪ್ರತಿಯೊಂದು ಯುದ್ಧವನ್ನು ಗೆಲ್ಲಬೇಕಿಲ್ಲ. ಕೆಲವೊಂದು ಯುದ್ಧಗಳಿಂದ ದೂರ ಉಳಿದರೆ ಸಾಕು. ಎರಡನೆಯ ನಿಯಮ, ನಿಮ್ಮ ಯಶಸ್ಸಿನ ಮೇಲೆ ಗಮನ ಕೊಡಿ. ನಿಮ್ಮನ್ನು ಕೆಳಕ್ಕೆ ಎಳೆಯುವವರ ಬಗ್ಗೆ ಯೋಚಿಸುತ್ತಾ ಸಮಯ ಕಳೆಯಬೇಡಿ. ಆ ಸಮಯವನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. ನಿಮ್ಮ ಕೆಲಸದಲ್ಲಿ ಮುಂದೆ ಹೋಗಿ. ನಿಮ್ಮ ಗುರಿಗಳನ್ನು ಸಾಧಿಸಿ. ನಿಮ್ಮ ಜೀವನವನ್ನು ಸುಂದರವಾಗಿಸಿ. ನಿಮ್ಮ ಯಶಸ್ಸೇ ಒಂದು ದಿನ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಇದೇ ರೀತಿಯಲ್ಲಿ ಮೂರನೆಯದು, ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ದೌರ್ಬಲ್ಯತೆಗಳು, ನಿಮ್ಮ ಕುಟುಂಬದ ವಿಷಯಗಳು, ನಿಮ್ಮ ಮುಂದಿನ ಯೋಜನೆಗಳು, ಹೀಗೆ ಎಲ್ಲವನ್ನೂ ಎಲ್ಲರ ಜೊತೆ ಹಂಚಿಕೊಳ್ಳಬೇಕಾಗಿಲ್ಲ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ. ಯಾರನ್ನು ನಂಬಬೇಕು ಅನ್ನೋದನ್ನು ಕಲಿಯಿರಿ. ಮಾಹಿತಿ ಕಡಿಮೆ ಕೊಟ್ಟಷ್ಟು ನಿಮ್ಮ ವಿರುದ್ಧ ಬಳಸಿಕೊಳ್ಳುವ ಅವಕಾಶವೂ ಕಡಿಮೆ. ಕೋಪದಲ್ಲಿ ಪ್ರತಿಕ್ರಿಯಿಸಬೇಡಿ. ಯಾರಾದರೂ ನಿಮಗೆ ಕೋಪ ಬರಿಸುವ ಮಾತು ಆಡಿದರೆ ತಕ್ಷಣ ಉತ್ತರಿಸಬೇಡಿ. ಸ್ವಲ್ಪ ಸಮಯ ಶಾಂತವಾಗಿರಿ. ಯೋಚಿಸಿ, ನಿಧಾನವಾಗಿ ನಂತರ ಉತ್ತರಿಸಿ. ಕೋಪದಲ್ಲಿ ಹೇಳಿದ ಮಾತು ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಶಾಂತಿ ನಿಮ್ಮ ಶಕ್ತಿಯಾಗಿರಲಿ. ಐದನೆಯದು, ನಿಮ್ಮ ಗಡಿಗಳನ್ನು ಸ್ಪಷ್ಟವಾಗಿ ಇಡಿ. ಯಾರಾದರೂ ಪದೇ ಪದೇ ನಿಮ್ಮನ್ನು ಅವಮಾನಿಸುತ್ತಿದ್ದರೆ ಅವರಿಂದ ದೂರವಿರುವುದು ತಪ್ಪಲ್ಲ. ಅಗತ್ಯವಿದ್ದರೆ ಸ್ಪಷ್ಟವಾಗಿ ಹೇಳಿ, ಈ ರೀತಿಯ ವರ್ತನೆಯನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಜಗಳ ಬೇಡ, ಅವಮಾನ ಬೇಡ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬನ್ನು ಮಾಡಿ. ಆದರೆ ನಿಮ್ಮ ಆತ್ಮಗೌರವವನ್ನು ಕಾಪಾಡಿಕೊಳ್ಳಿ. ಆರನೆಯದು, ಅವರಂತಾಗಬೇಡಿ. ಯಾರಾದರೂ ನಿಮ್ಮ ಜೊತೆ ಕೆಟ್ಟದಾಗಿ ವರ್ತಿಸಿದ್ದಾರೆ ಎಂದು ನೀವು ಕೂಡ ಅವರಂತಾಗಬೇಕಿಲ್ಲ. ಅವರಂತೆಯೇ ವರ್ತಿಸಬೇಕು ಕೂಡ ಇಲ್ಲ. ಅವರು ಕೆಳಗೆ ಇಳಿದಿದ್ದಾರೆ ಎಂದು ನೀವು ಕೂಡ ಕೆಳಗೆ ಇಳಿಯಬೇಡಿ. ನಿಮ್ಮ ಮಟ್ಟವನ್ನು ಬೇರೆಯವರ ವರ್ತನೆ ನಿರ್ಧರಿಸಬಾರದು. ಮತ್ತು ಏಳನೆಯದು, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ಇಷ್ಟಪಡದವರು ಏನು ಮಾಡುತ್ತಿದ್ದಾರೆ, ಎಲ್ಲಿ ಹೋಗುತ್ತಿದ್ದಾರೆ, ಏನು ಪೋಸ್ಟ್ ಮಾಡುತ್ತಿದ್ದಾರೆ ಅನ್ನೋದನ್ನೇ ನೋಡುತ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಬೇಡಿ. ಅವರ ಜೀವನವನ್ನು ನೋಡುವ ಬದಲು ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಿ. ನಿಮ್ಮ ಕನಸುಗಳ ಮೇಲೆ ಗಮನ ಕೊಡಿ. ಹಾಗೆ ಎಂಟನೆಯದು, ಪ್ರತಿಯೊಂದು ಮಾತಿಗೂ ವಿವರಣೆ ಕೊಡಬೇಡಿ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಪ್ರತಿಯೊಬ್ಬರ ಬಳಿಗೂ ಹೋಗಿ ನೀವು ನಿರಪರಾಧಿ ಎಂದು ಸಾಬೀತುಪಡಿಸಬೇಕಾಗಿಲ್ಲ. ನಿಮ್ಮನ್ನು ನಿಜವಾಗಿಯೂ ತಿಳಿದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸತ್ಯಕ್ಕೆ ಪ್ರತಿದಿನ ಜಾಹೀರಾತು ಬೇಕಾಗುವುದಿಲ್ಲ. ಕಾಲ ಕಳೆದಂತೆ ಸತ್ಯವೇ ಹೊರಬರುತ್ತದೆ. ಮತ್ತು 9ನೆಯ ನಿಯಮ, ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಿ.
ನಿಮ್ಮನ್ನು ನೋಯಿಸಿದ ಅನುಭವವನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. ಹೆಚ್ಚು ಕಲಿಯಿರಿ, ನಿಮ್ಮ ಕೌಶಲ್ಯ ಹೆಚ್ಚಿಸಿಕೊಳ್ಳಿ, ನಿಮ್ಮ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ನಿನ್ನೆಗಿಂತ ಇಂದು ಉತ್ತಮವಾಗಿರಿ. ನಿಮ್ಮ ಅತ್ಯುತ್ತಮ ರೂಪವೇ ನಿಮ್ಮ ದೊಡ್ಡ ಉತ್ತರ. 10ನೆಯ ಮಾರ್ಗ, ಕ್ಷಮಿಸಿ, ಆದರೆ ಅದರ ಪಾಠವನ್ನು ಮರೆಯಬೇಡಿ. ಕ್ಷಮಿಸುವುದು ಎಂದರೆ ಮತ್ತೆ ಅದೇ ವ್ಯಕ್ತಿಯನ್ನು ಅಂಧವಾಗಿ ನಂಬಬೇಕು ಎಂದಲ್ಲ. ಕ್ಷಮಿಸುವುದು ಎಂದರೆ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವುದು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಆದರೆ ಹಿಂದಿನ ಅನುಭವದಿಂದ ಪಾಠ ಕಲಿಯಿರಿ. ದ್ವೇಷ ಬೇಡ, ಆದರೆ ನಿಮ್ಮ ಗಡಿಗಳನ್ನು ಮರೆಯಬೇಡಿ. 11ನೆಯ ಮಾರ್ಗ, ನಿಮ್ಮ ಸಂತೋಷವನ್ನು ಅವರ ಕೈಗೆ ಕೊಡಬೇಡಿ. ನಿಮ್ಮ ಶಾಂತಿ ಬೇರೆಯವರ ವರ್ತನೆಯ ಮೇಲೆ ಅವಲಂಬಿತವಾಗಿದ್ದರೆ ನಿಮ್ಮ ಸಂತೋಷದ ನಿಯಂತ್ರಣವನ್ನು ಅವರ ಕೈಗೆ ಕೊಟ್ಟಂತಾಗುತ್ತದೆ. ಅವರು ಏನು ಹೇಳುತ್ತಾರೆ ಎಂಬುದನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನು ನಿಯಂತ್ರಿಸಬಹುದು. ನಿಮ್ಮ ಮನಸ್ಸಿನ ಕೀಲಿಯನ್ನು ಬೇರೆಯವರ ಕೈಗೆ ಕೊಡಬೇಡಿ. 12ನೆಯ ಮಾರ್ಗ, ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿರಿ. ಇದೇ ಎಲ್ಲಕ್ಕಿಂತ ದೊಡ್ಡ ಉಲ್ಟ ಮಾರ್ಗ. ನಿಮ್ಮನ್ನು ನೋಯಿಸಿದವರ ಹಿಂದೆ ನಿಂತು ನಿಮ್ಮ ಜೀವನವನ್ನು ನಿಲ್ಲಿಸಬೇಡಿ. ಮುಂದೆ ಸಾಗಿರಿ, ನಗಿಯಿರಿ, ಸಂತೋಷವಾಗಿರಿ, ಬೆಳೆಯಿರಿ, ಸಾಧಿಸಿರಿ. ಹಠದಿಂದ ಮುಂದೆ ನುಗ್ಗಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಿ. ಒಂದು ದಿನ ಹಿಂದಿರುಗಿ ನೋಡಿದಾಗ ನಿಮ್ಮನ್ನು ನೋಯಿಸಿದವರಿಗೆ ಅರ್ಥವಾಗುತ್ತದೆ, ಆ ವ್ಯಕ್ತಿಯ ಬಗ್ಗೆ ನಾನು ಇಷ್ಟು ಯೋಚಿಸಿದ್ದೇ ಏಕೆಂದರೆ ನಿಮ್ಮ ಜೀವನ ಅದಕ್ಕಿಂತ ತುಂಬ ದೊಡ್ಡದು. ಫೈನಲಿ ಒಂದು ಗುಡ್ ಮೆಸೇಜ್. ಶತ್ರುಗಳಿಗೆ ಪಾಠ ಕಲಿಸುವ ಅತ್ಯುತ್ತಮ ಮಾರ್ಗ ಅವರಿಗೆ ಕೆಟ್ಟದ್ದನ್ನು ಮಾಡುವುದು ಅಲ್ಲ. ನಿಮ್ಮ ಮೌನ, ನಿಮ್ಮ ಆತ್ಮಗೌರವ, ನಿಮ್ಮ ಶಾಂತಿ, ನಿಮ್ಮ ಯಶಸ್ಸು ಇವೇ ನಿಮ್ಮ ಉತ್ತರವಾಗಿರಬೇಕು. ಅವರಿಗೆ ಕೆಡುಕನ್ನು ಬಯಸುವುದಲ್ಲ. ಯಾರಾದರೂ ನಿಮ್ಮನ್ನು ಕೆಳಕ್ಕೆ ಎಳೆಯಲು ಪ್ರಯತ್ನಿಸಿದಾಗ ನೀವು ಇನ್ನಷ್ಟು ಎತ್ತರಕ್ಕೆ ಏರಿ. ಯಾರಾದರೂ ನಿಮ್ಮ ಬಗ್ಗೆ ಮಾತನಾಡಿದಾಗ ನಿಮ್ಮ ಕೆಲಸ ಮಾತನಾಡಲಿ. ನಿಮ್ಮ ಮಾತಿಗಿಂತ ಕೆಲಸಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದೆ. ಯಾರಾದರೂ ನಿಮ್ಮನ್ನು ನೋಯಿಸಿದಾಗ ನಿಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಳಿ. ಮತ್ತು ಯಾರಾದರೂ ನಿಮ್ಮನ್ನು ಕಳೆದುಕೊಂಡರೆ ನಿಮ್ಮ ಮೌಲ್ಯವನ್ನು ನೀವು ಎಂದಿಗೂ ಕಳೆದುಕೊಳ್ಳಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಿವ್ಯಾಸ್ ಬುಕ್ಸ್ ಆಫ್ ನಾಲೆಡ್ಜ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜ್ಞಾನ, ಆತ್ಮವಿಶ್ವಾಸಗಳು ಜೀವನದ ಸತ್ಯಗಳು.